ನೀವು ನೋಡ್ಬೋದು ನ್ಯೂಸ್ ಇಂದ ಹೇಗೆ ಇಂಪ್ಯಾಕ್ಟ್ ಬಂದಿದೆ ಮಾರ್ಕೆಟಿಗೆ ಅಂತ. ತುಂಬಾ ದೊಡ್ಡ ಕ್ರ್ಯಾಶ್ ಆಗಿದೆ ಗೋಲ್ಡ್ ಅಲ್ಲಿ. ಸೊ ಸಿ ಪಿ ಐ ಅಂದ್ರೆ ಎಂತ? ಸಿ ಪಿ ಐ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಓಕೆ, ಸೊ ಇದು ಎಂತ ಅಂದ್ರೆ ಇದು ಬೇಸಿಕಲಿ ಎಕನಾಮಿಕ್ಸ್ ಉಂಟಲ್ವಾ, ಇದು ಎಕನಾಮಿಕ್ಸ್ ಇಂಪಾರ್ಟೆಂಟ್ ಎಕಾನಮಿಗೆ, ಕಂಟ್ರಿ ಎಕಾನಮಿಗೆ. ಇದು ಬೇಸಿಕಲಿ ಇನ್ಫ್ಲೇಷನ್ಸ್ ಇರ್ತದಲ್ವಾ, ನಿಮ್ದು ಇನ್ಫ್ಲೇಷನ್ ಅನ್ನು ಮೆಜರ್ ಮಾಡ್ತದೆ. ಓಕೆ, ನಿಮ್ದು ಬೇಸಿಕಲಿ ಡೈಲಿ ಗೂಡ್ಸ್ ಆಗಿರ್ಬೋದು, ಗೂಡ್ಸ್ ಅಂಡ್ ಸರ್ವಿಸ್ ಆಗಿರ್ಬೋದು, ಅದು ಜಾಸ್ತಿ ಆಗ್ತಾ ಉಂಟಾ, ಕಮ್ಮಿ ಆಗ್ತಾ ಉಂಟಾ ಅಂತ. ಓಕೆ, ಸೊ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಆ, ತಿಂಡಿ, ಫ್ಯೂಯಲ್, ರೆಂಟ್, ಹೆಲ್ತ್ ಕೇರ್, ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಇರ್ತಲ್ವಾ. ಸೊ ಇದರಿಂದ ಸಿ ಪಿ ಐ ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಗೆ ಇಂಪ್ಯಾಕ್ಟ್ ಬೀಳ್ತದೆ. ಓಕೆ, ಸೊ ನಮಗೆ ಟ್ರೇಡಿಂಗಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅಂದ್ರೆ, ಸೊ ಬೇಸಿಕಲಿ ಇದು ಮೆಜರ್ ಮಾಡುದು ಅಂದ್ರೆ ಇದು ಡಿಸೈಡ್ ಮಾಡ್ತಾರಲ್ವಾ ಸಿ ಪಿ ಐ. ಇದು ಫೆಡರಲ್ ರಿಸರ್ವ್ ಅವರು ಸಿ ಪಿ ಐ ಡೇಟಾವನ್ನು ಯೂಸ್ ಮಾಡಿ ಅವರದ್ದು ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಇರ್ತವಲ್ಲ, ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ಸ್ ಅಥವಾ ಕಟ್ ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಅಥವಾ ಸೇಮ್ ಇಡಬೇಕಾ ಅಂತ ಎಲ್ಲ ಅವರು ಡಿಸಿಷನ್ ತಗೊಳ್ತಾರೆ. ಓಕೆ, ಅದರಿಂದಾಗಿ ನಮಗೆ ಈ ಡೇಟಾ ಈ ಟೈಮಲ್ಲಿ ಅವರು ಫೋರ್ಕಾಸ್ಟ್ ಮಾಡ್ತಾರೆ. ಓಕೆ, ಸೊ ಇದರಿಂದ ನಿಮಗೆ ಗೋಲ್ಡ್ ಆಗಲಿ, ಫಾರೆಕ್ಸ್ ಆಗಲಿ, ಸ್ಟಾಕ್ ಮಾರ್ಕೆಟ್ ಆಗಲಿ, ಕ್ರಿಪ್ಟೋ ಆಗಲಿ, ಅದಲ್ಲೆಲ್ಲ ಇಂಪ್ಯಾಕ್ಟ್ ಬೀಳ್ತದೆ ಅವ್ರ ಡಿಸಿಷನ್ ತಗೊಂಡ ಪ್ರಕಾರ. ಸೊ ಈಗ ನಮಗೆ ಗೋಲ್ಡ್ ಅಲ್ಲಿ ಹೇಗೆ ಇಂಪ್ಯಾಕ್ಟ್ ಬೀಳ್ತದೆ ಅಂದ್ರೆ, ಎಕ್ಸಾಂಪಲ್ ಆಗಿ ಒಂದು ನೋಡೋದಾದ್ರೆ, ಈಗ ಫೋರ್ಕಾಸ್ಟಿಂಗ್ ಅಂದ್ರೆ ಅವ್ರು ಫೋರ್ಕಾಸ್ಟ್ ಮಾಡಿದ್ದಾರೆ 2.4% ಅಂತ. ಓಕೆ, ಆದ್ರೆ ಆಕ್ಚುಲ್ ಆಗಿ 2.8% ಅಂತ ಬಂದಿದೆ. ಓಕೆ, ಸೊ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಬಂದಿದೆ, ಫೋರ್ಕಾಸ್ಟ್ ಮಾಡಿದಕ್ಕಿಂತ 0.4% ಜಾಸ್ತಿ ಬಂದಿದೆ. ಓಕೆ, ಹಾಗಾಗಿ ಫೆಡರಲ್ ರಿಸರ್ವ್ ಅವ್ರ ಎಂತ ಡಿಸಿಷನ್ ತಗೊಳ್ತಾರೆ ಅಂದ್ರೆ, ತಗೊಳ್ಬೋದಂದ್ರೆ ಇದರಿಂದ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೈ ಮಾಡ್ಬೇಕಂತ. ಓಕೆ, ಸೊ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಜಾಸ್ತಿ ಇಡುವ ಚಾನ್ಸಸ್ ಇರ್ತದೆ. ಓಕೆ, ಹಾಗಾಗಿ ಅದರಿಂದಾಗಿ ಯು ಎಸ್ ಡಾಲರ್ ಸ್ಟ್ರಾಂಗ್ ಆಗ್ತದೆ. ಇಂಟ್ರೆಸ್ಟ್ ರೇಟ್ಸ್ ಯಾವಾಗ ಜಾಸ್ತಿ ಮಾಡ್ತಾರೆ ಆಗ ಯು ಎಸ್ ಡಾಲರ್ ಸ್ಟ್ರಾಂಗ್ ಆಗ್ತದೆ, ಮತ್ತೆ ನಿಮ್ದು ಗೋಲ್ಡ್ ಆಗ ಡ್ರಾಪ್ ಆಗ್ತದೆ. ಓಕೆ, ಸಿಮಿಲರ್ ಆಗಿ ಉಲ್ಟಾ ಈಗ ನಾವು ಹೇಳಿದ್ರೆ ಸಿ ಪಿ ಐ ಡೇಟಾ ಫೋರ್ಕಾಸ್ಟಿಂಗ್ ಅವರು 2.4% ಅಂತ ಇತ್ತು, ಆಕ್ಚುಯಲ್ ಆಗಿ 2.1% ಅಂತ ಬಂತು. ಅಂದ್ರೆ ಇನ್ಫ್ಲೇಷನ್ ಈಗ ಕಮ್ಮಿ, ಅಂದ್ರೆ ಇನ್ಫ್ಲೇಷನ್ ಸ್ಪೈಕ್ ಆಗ್ತಿಲ್ಲ, ಅಂದ್ರೆ ಕೂಲ್ ಡೌನ್ ಆಗ್ತಾ ಉಂಟು, ಅಂದ್ರೆ ಕಮ್ಮಿ ಕಮ್ಮಿ ಬಂದಿದೆ ಅಂದ್ರೆ. ಓಕೆ, ಅಂದ್ರೆ ಸ್ವಲ್ಪ ಚೀಪರ್ ಅಲ್ಲಿ ಸಿಗ್ತಾ ಉಂಟು ಅಂತ ಅರ್ಥ. ಓಕೆ, ಹಾಗಾಗಿ ಮಾರ್ಕೆಟ್ ಎಂತ ಮಾಡ್ತಾ ಅಂದ್ರೆ ಮಾರ್ಕೆಟ್ ಎಂತ ಅನಿಸ್ತದೆ ಅಂದ್ರೆ, ಓಕೆ ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟ್ಸ್ ಅನ್ನೆಲ್ಲ ಕಟ್ ಮಾಡ್ತಾರೆ ಅಂತ. ಓಕೆ, ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಮಾಡ್ತಾರೆ ಅಂತ. ಆಗ ಎಂತ ಆಗ್ತದೆ, ಇಂಟ್ರೆಸ್ಟ್ ರೇಟ್ಸ್ ಕಮ್ಮಿ ಆದಾಗ ನಿಮ್ಮ ಬಾಂಡ್ಸ್ ಆಗಲಿ, ಯು ಎಸ್ ಡಿ ಆಗಲಿ, ಯು ಎಸ್ ಡಿ ಬೇಸಿಕಲಿ ವೀಕ್ ಆಗ್ತದೆ. ಆಗ ಯು ಎಸ್ ಡಿ ವೀಕ್ ಆದ ಕಾರಣ ಗೋಲ್ಡ್ ಕೂಡ ಜಾಸ್ತಿ ಆಗ್ತದೆ. ಅಂದ್ರೆ ಗೋಲ್ಡ್ ಮತ್ತೆ ಯು ಎಸ್ ಡಿ ಡಾಲರ್ ಕರೆನ್ಸಿ ಇರ್ತಲ್ವ, ಅದು ಆಪೋಸಿಟ್ ಆಗಿ ಟ್ರೇಡ್ ಆಗ್ತದೆ, ಅಂದ್ರೆ ಆಪೋಸಿಟ್ ಆಗಿ ರಿಯಾಕ್ಟ್ ಮಾಡ್ತದೆ. ಓಕೆ, ಯು ಎಸ್ ಡಿ ಯಾವಾಗಲ ಡ್ರಾಪ್ ಆದಾಗ ಗೋಲ್ಡ್ ಜಾಸ್ತಿ ಆಗ್ತದೆ, ಯಾವಾಗ ಯು ಎಸ್ ಡಿ ಕಮ್ಮಿ ಆದಾಗ ಗೋಲ್ಡ್ ಜಾಸ್ತಿ ಆಗ್ತದೆ, ಯು ಎಸ್ ಡಿ ಯಾವಾಗ ಜಾಸ್ತಿ ಆದಾಗ ಗೋಲ್ಡ್ ಪ್ರೈಸ್ ಕಮ್ಮಿ ಆಗ್ತದೆ. ಓಕೆ, ಸೊ ಇದು ಸಿ ಪಿ ಐ. ಓಕೆ, ಇದು ಬೇಸಿಕಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಇದು ಬೇಸಿಕಲಿ ಇನ್ಫ್ಲೇಷನ್ಗೆ ಡಿಪೆಂಡ್ ಆದದ್ದು. ಇನ್ಫ್ಲೇಷನ್ ಪ್ರಕಾರ, ಇನ್ಫ್ಲೇಷನ್ ಜಿ ಪಿ ಐ ರಿಪೋರ್ಟ್ ಪ್ರಕಾರ ಫೆಡರಲ್ ರಿಸರ್ವ್ ಡಿಸೈಡ್ ಮಾಡ್ತದೆ ನಿಮ್ದು ಇಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಮಾಡಬೇಕಾ, ಕಮ್ಮಿ ಮಾಡಬೇಕಾ ಅಂತ. ಅದರ ಪ್ರಕಾರ ಯು ಎಸ್ ಡಿಗೆ ಇಂಪ್ಯಾಕ್ಟ್ ಆಗ್ತದೆ. ಯು ಎಸ್ ಡಿ ಇಂಪ್ಯಾಕ್ಟ್ ಆದಾಗ ಸಿಮಿಲರ್ ಆಗಿ ಗೋಲ್ಡ್ ಕೂಡ ಇಂಪ್ಯಾಕ್ಟ್ ಆಗ್ತದೆ. ಓಕೆ, ಇದು ಬೇಸಿಕ್ ಎಕ್ಸ್ಪ್ಲನೇಷನ್ ಸಿ ಪಿ ಐ ಹೇಗೆ ನ್ಯೂಸ್ ಎಂತಕ್ಕೆ ಅಂತ. ಓಕೆ, ಸೊ ಈಗ ನಾವು ಮಾರ್ಕೆಟ್ ಪ್ರಕಾರ ನೋಡೋದಾದ್ರೆ, ಸಿಂಪಲ್ ಆಗಿ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಬಂದಿದೆ. ಅಂದ್ರೆ 6 ಗಂಟೆಗೆ ನಿನ್ನೆ ಮೊಮೆಂಟಮ್ ಇತ್ತು, ಇಲ್ಲಿ ನೀವು ನೋಡ್ಬೋದು, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಹಾಗಾಗಿ ಇಲ್ಲಿ ಸಣ್ಣ ಮಟ್ಟ ಟ್ರೇಡ್ಸ್ ಎಲ್ಲ ಇತ್ತು. ಓಕೆ, ಯಾವುದೇ ನಾನು ಟ್ರೇಡ್ಸ್ ತಗೊಳ್ಳಿಲ್ಲ, ಅಂದ್ರೆ ನಾನು ಸಿಸ್ಟಮ್ ಎದುರು ಇರಲಿಲ್ಲ ನಿನ್ನೆ, ಮತ್ತೆ ನನ್ನ ಕೆಲಸ ಕೂಡ ಇತ್ತು. ಹಾಗಾಗಿ ನಾನು ಜಸ್ಟ್ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ ಈ ಲೆವೆಲ್ಸ್ ಅನ್ನು ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಸೊ ನಾವು ಮಾರ್ಕ್ ಮಾಡಿದ ಲೆವೆಲೇ, ಅಂದ್ರೆ ನಾವು ಯಾವ್ದೆಲ್ಲ ಮಾರ್ಕ್ ಮಾಡಿದ್ದಲ್ವಾ ಅದರ ಪ್ರಕಾರನೇ ರಿಯಾಕ್ಟ್ ಮಾಡಿದೆ. ಓಕೆ, ಮಾರ್ಕೆಟ್. ಸೊ ಇಲ್ಲಿ ನೋಡ್ಬೋದು ಎಷ್ಟು 3 ಅಪರ್ಚುನಿಟಿ ಇತ್ತು. ಓಕೆ, ಸೊ ಇದೆರಡು ಕಾಂಪ್ಲಿಕೇಟ್, ಇದು ಸ್ವಲ್ಪ ಈಸಿ ಅಂತಾನೆ ಹೇಳ್ಬೋದು. 4:20ಕ್ಕೆ ಇದ್ದ ಅಪರ್ಚುನಿಟಿ. ಮತ್ತೆ ಇಲ್ಲಿ ನೋಡೋದಾದ್ರೆ ಇದು 7 ಗಂಟೆಗೆ, 7 ಗಂಟೆ ಒಂದು ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಅಂತ, ಲಾಸ್ಟ್ ಅನಾಲಿಸಿಸ್ ಅಲ್ಲಿ ಕೂಡ ಕೆಲವೊಂದು ವಿಡಿಯೋದಲ್ಲಿ ಫೇಕ್ ಬ್ರೇಕ್ಔಟ್ ಕೊಟ್ಟು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಬಂದಿದೆ. ಓಕೆ, ಸೊ ಇದೆಲ್ಲ ನಾವು ಹೇಗೆ ಪ್ರಿಡಿಕ್ಟ್ ಮಾಡ್ಬೋದು ಅಂದ್ರೆ, ಸಿಂಪಲ್ ಆಗಿ ನೋಡೋದಾದ್ರೆ ನಾವು ಕಂಪ್ಲೀಟ್ ಆಗಿ 30 ಮಿನಿಟ್ಸ್ ಮತ್ತೆ 15 ಮಿನಿಟ್ಸ್ ಅಲ್ಲಿ ಡಿಸಿಷನ್ ತಗೊಳ್ಬೇಕು, ಅಂದ್ರೆ ಬಯಸ್ನೆಸ್ ಯಾವ ಟೈಪ್ ಅಲ್ಲಿ, ಯಾವ ಸೈಡ್ ಅಲ್ಲಿ ಉಂಟಂತ. ಸೊ ಇಲ್ಲಿ ನೋಡಬಹುದು ನೀವು 15 ಮಿನಿಟ್ಸ್ ಪ್ರಕಾರ ಸ್ಟ್ರಾಂಗ್ ಆಗಿ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿ ಇದು ನೋಡಿ, ಇದು ತುಂಬಾ ಕನ್ಫ್ಯೂಸಿಂಗ್ ಆಗಿ ಫಾರ್ಮ್ ಆಗಿದೆ. ಓಕೆ, ಇದು ಆಕ್ಚುಲಿ ನೋಡೋದಾದ್ರೆ ಕನ್ಫ್ಯೂಸಿಂಗ್ ಕ್ಯಾಂಡಲ್, ಯಾಕಂದ್ರೆ ಸ್ಟ್ರಾಂಗ್ ಬಯಸ್ ಬಂದು ವಾಪಸ್ ಆಗಿ ವೀಕ್ ಆಗಿ ಕೆಳಗೆ ಹೋಗಿದೆ ಮಾರ್ಕೆಟ್. ಓಕೆ, ಸೊ ಇದು ಹೇಳೋದಾದ್ರೆ
ಇದೊಂದು ಅವಾಯ್ಡ್ ಅಂತ ಹೇಳ್ಕೊಳ್ಳಿ. ಇದು ಬಿಡಿ, ಇದು ಇಗ್ನೋರ್ ಮಾಡಿ. ಓಕೆ, ಇದು ಟ್ರೇಡ್ ತಕೊಳ್ಳಿ ಅಂತಂದ್ರು ಕೂಡ ಮತ್ತೆ ನಮ್ಗೆ ಇನ್ನೊಂದು ಅಪರ್ಚುನಿಟಿ ಸಿಕ್ಕಿದೆ. ಓಕೆ, ಥರ್ಡ್ ಟ್ರೇಡ್ ಎಲ್ಲಿ ಇತ್ತು? ಈ ಲೆವೆಲ್ ಅಲ್ಲಿ ಇತ್ತು. ಸೊ ಇಲ್ಲಿ ನೋಡಿ ಎಷ್ಟು ಒಳ್ಳೆ ಟ್ರೇಡ್ ಅಂತ. ಇದು ಪ್ರಾಪರ್ ಆಗಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಬ್ರೇಕ್ ಮಾಡಿ ನಮ್ದು ಬಯಸ್ನೆಸ್ ಆಲ್ರೆಡಿ ಡೌನ್ ಸೈಡ್ ಇತ್ತು, ಕರೆಕ್ಟಾ? ಡೌನ್ ಸೈಡ್ ಇದ್ದ ಕಾರಣ ಸ್ಟ್ರಾಂಗ್ ಆಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು. ಮತ್ತೆ ಒಂದು ಈ ಲೆವೆಲ್ ಎಂತಕ್ಕೆ ಇತ್ತಂದ್ರೆ, ಇಲ್ಲಿ ನೋಡೋದಾದ್ರೆ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಬಂದು ಮೇಲೆ ಹೋಗಿದೆ, ಮತ್ತೆ ಡೌನ್ ಸೈಡ್ ಬಂದಿದೆ. ಓಕೆ, ಮತ್ತೆ ಪ್ರಾಪರ್ ಆಗಿ ಡೌನ್ ಮೊಮೆಂಟಮ್ ಕೊಟ್ಟಿದೆ. ಓಕೆ, ಸೊ ಡೌನ್ ಸೈಡ್ ಮೊಮೆಂಟಮ್ ಇತ್ತು. ಪ್ರೀವಿಯಸ್ ಲೆವೆಲ್ ಕೂಡ ಬ್ರೇಕ್ ಮಾಡಿ ಒಂದು 15 ಮಿನಿಟ್ಸ್ ಅಲ್ಲಿ ನೋಡಿದ್ರು ಕೂಡ ನಮಗೆ ಪ್ರಾಪರ್ ಆಗಿ ಸೈಡ್ ವೈಸ್ ಇದ್ದು, ಮತ್ತೆ ಇಲ್ಲಿ ನೋಡಿ, ಇಲ್ಲಿ ಈ ಲೆವೆಲ್, ಇಷ್ಟು ಲೆವೆಲ್ ಅಲ್ಲಿ ಇಲ್ಲೊಂದು ಬ್ಲ್ಯಾಂಕ್ ಇತ್ತಲ್ವಾ? ಸೊ ಹಾಗಾಗಿ ಆ ಲೆವೆಲ್ಸ್ ಮೇಲೆ ಬಂದು ಈ ಲೆವೆಲ್ಗೆ ಮೇಲೆ ಟಚ್ ಮಾಡಿ ಮತ್ತೆ ಒಂದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಓಕೆ, ಸೊ ಇದರ ಹಾಗೇನೆ ಇಲ್ಲಿ ನೋಡಿ, ಇಲ್ಲಿ ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತಲ್ವಾ? ಅದು ಇಲ್ಲಿ ಕಂಪ್ಲೀಟ್ ಆಗಿ ಎನ್ಗಲ್ಫ್ ಮಾಡಿದೆ. ಓಕೆ, ಎನ್ಗಲ್ಫಿಂಗ್ ಅಂದ್ರೆ ಪ್ರೀವಿಯಸ್ ಕ್ಯಾಂಡಲ್ ಅನ್ನು ಕವರ್ ಮಾಡಿದೆ ಇದು. ಓಕೆ, ಇದು ಕಂಪ್ಲೀಟ್ ಆಗಿ ರೆಡ್ ಕ್ಯಾಂಡಲ್ ಅನ್ನು ಕವರ್ ಮಾಡಿದೆ. ಸೊ ಇಲ್ಲಿ ನಾವು ಎಂಟರ್ ಆದ್ರೆ ನಾವು ಇಲ್ಲಿ ಆಲ್ಮೋಸ್ಟ್ 1:2 ಅನ್ನು ತಗೊಳ್ಬೋದಿತ್ತು. ಓಕೆ, ಸೊ ಇದು ಇವತ್ತಿನ ದಿನದ ಕಂಪ್ಲೀಟ್ ಆಗಿ ಬುಧವಾರದ ಅನಾಲಿಸಿಸ್. ಓಕೆ, ಹೇಗೆಲ್ಲ ಮಾರ್ಕೆಟ್ ಮೊಮೆಂಟಮ್ ಆಗಿದೆ ಅಂತ. ಸೊ ಇದರಲ್ಲಿ ನಮ್ಗೆ ಯಾವುದೇ 3 ಟ್ರೇಡ್ ತಗೊಳ್ಳಿ, ನಂಗೆ ಯಾವುದೇ ಫೋಮೋ ತರ ಆಗ್ಲಿಲ್ಲ. ಅಂದ್ರೆ ತಗೊಳ್ಬೇಕಿತ್ತು, ಮಿಸ್ ಆಯ್ತು ಅಂತ ಎಂಟರ್ ಆಗ್ಲಿಲ್ಲ. ಮುಂಚೆ ನಾನು ಹಾಗೆ ಮಾಡ್ತಿದ್ದೆ, ಆದ್ರೆ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿ ಇಟ್ಕೊಳ್ತಿದ್ದೇನೆ. ಎಂಥದೇ ಆಗ್ಲಿ, ಎಷ್ಟೇ ಡೌನ್ ಸೈಡ್ ಆಗಲಿ, ನಾವು ರೂಲ್ಸ್ ಪ್ರಕಾರನೇ ಫಾಲೋ ಮಾಡಬೇಕು. ರೂಲ್ಸ್ ಪ್ರಕಾರ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿದ್ರೆ ಮಾತ್ರ ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗಲಿಕ್ಕೆ ಆಗುದು. ಓಕೆ, ಸೊ ಬುಧವಾರ ದಿನ ಯೂಶುವಲಿ ನಾನು ಬ್ಯಾಕ್ ಟೆಸ್ಟ್ ಮಾಡಿದ ಪ್ರಕಾರ ಬುಧವಾರ ದಿನ ಸಾಲಿಡ್ ರಿಸಲ್ಟ್ ಕೊಡ್ತದೆ ನನ್ನದು ಸ್ಟ್ರಾಟಜಿ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಆಲ್ರೆಡಿ 3 ಅಲ್ಲ ಬಿಡಿ, ಎರಡು ಅಪರ್ಚುನಿಟಿ ನಮಗೆ ಆಲ್ರೆಡಿ ಮಾರ್ಕೆಟ್ ಕೊಟ್ಟಿತ್ತು. ಓಕೆ, ಕ್ಲೀನ್ ಪ್ಯೂರ್ ಪ್ರೈಸ್ ಆಕ್ಷನ್, ಪ್ಯೂರ್ ಮಾರ್ಕೆಟ್ ಸ್ಟ್ರಕ್ಚರ್, ಮತ್ತೆ ಪ್ಯೂರ್ ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ನಾವು ಎಕ್ಸಿಕ್ಯೂಷನ್ ಮಾಡಬಹುದು. ಓಕೆ, ಸೊ ಇದಾಯಿತು ಇವತ್ತಿನ ದಿನದ ಅನಾಲಿಸಿಸ್. ನಾಳೆ ಸಿಗುವ. ಬಾಯ್.